ಅಮ್ಮಾಜಿ ಅಮ್ಮಾಜಿ ಬಂದಿಹೇನು? ಪೀಠವನ್ನು ಕೊಡಬೇಕು. ನಾನು ಬಹುದಿನದಿಂದ ನಿಮ್ಮ ಬೇಡುತ್ತಲಿದ್ದೆ. ಸೋದರಿಯ ಸುದ್ದಿಯನ್ನು ಎಳೆತನದಲ್ಲೇ ನನ್ನ ಕರೆ ತಂದಿರಿ. ಸಾಕಿ ಸಲಹಿದಿರಿ. ಸೊಸೆಯಾಗಿ ಮನೆಗೆ ಹೋಗಿಸಿದಿರಿ. ಬಾಳುವೆಯನ್ನು ಧರಿಸಿದಿರಿ. ಕನಸಿನಲ್ಲಿ ಎಣಿಸಲಾಗದ ಸೌಖ್ಯಗಳ ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆನು. ನನ್ನ ಅರಮನೆಯಲ್ಲಿ? ನಮ್ಮ ಅರಮನೆಯಲ್ಲಿ ನಿಮ್ಮ ಐಶ್ವರ್ಯದಲ್ಲಿ ಕಣ ಮಾತ್ರವನ್ನು ನನಗೆ ಇಲ್ಲವೆನ್ನದೆ ಪರಿಪಾಲಿಸಿದ್ದು ಪತಿಯಲ್ಲಿದ್ದಿರಿ. ಬಾಳ ದೇವರಾಗಿಗಳೆಂದು ಪತಿಯನ್ನು ಇನ್ನೊಮ್ಮೆ ನೀಡಿರಿ, ನನ್ನ ರಕ್ಷಿಸಿರಿ. ಏನ ಮಾಡೆಂದು ಕೇಳುವೆ? ನಮ್ಮ ಅಣ್ಣಾಜಿ ತಂದೆಯನ್ನು ಕರೆತರಲು ಹೋಗುವೆನು ಎನ್ನಲಾಗಿ ನೀವು ಒಪ್ಪಿದಿರಂತೆ. ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ. ನಾನವರೆಡೆಗೆ ಹೋಗುವೆನು, ಇವನನ್ನಿಲ್ಲಿಯೇ ನಿಲ್ಲಿಸಿಕೊಳ್ಳಿರಿ. ಅಮ್ಮಾಜಿ, ಬಾಲಕನು ತಂದೆಯನ್ನು ಕರೆತರುವೆನೆಂದೆನಲು ಕೇವಲ ವಿನೋದದಲ್ಲಿ ಆಗಬಹುದೆಂದೆನು. ನಮ್ಮ ಕುವರನ ಕರೆದು ತರಬೇಕು ಎನ್ನಲಾಗಿ ಓಹವೇ ಇಲ್ಲವೇ ಎಳೆಯನನ್ನು ಕಳುಹುವರೆ? ಏನು ತಾತ, ಮುನ್ನ ಹೋಗುವುದೆಂದವರಿಗೆ ಉಂಟೆ ಎಂದು ಹೇಳಿದಿರಿ ದೊಡ್ಡವರು. ನನಗೊಂದು ಮಾತನಾಡುತ್ತಾ ತಾಯಿ ಕೇಳಿದರೆ ಬೇರೊಂದು ಮಾತ ಹೇಳಿದಿರೋ. ನಾ ಹೋಗುವೆನು ಅಮ್ಮ ಎಂದೊಳುತ್ತಲಿದ್ದರು. ಅಣ್ಣ ಬಾರದಿರೇ ಹೇಳುತ್ತಲೇ ಇರುವವರು. ನಾ ಹೋಗಿ ಕರೆತರುವೆನು. ಕೇಳಿದಿರ ಹಸುಳೆಯಾಡುವ ಮಾತ? ನನಗೋ ನಿನ್ನೆ ನೋಡಿದ ಒಂದು ಕನಸು ಮನವು ತುಡುಕಿ ಉಸಿರಿಂದ ಉಸಿರುಗೊಳವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗಿರುವುದು, ಒಣಗಿ ಕರಗಾಗಿರುವುದು. ಹೌದು, ಅಂಬಿಕೆ ಕನಸ ಮಾತ ಹೇಳಿದಳೆ ನನಗೆ. ನಿಜದಿಂದ ಬಂದಿರುವ ನೋವು ಸಾಕಾಗಿರಲು ಕನಸೊಂದು ಬೇರೆ ನಿನ್ನನ್ನು ಹಿಂಸೆ ಪಡಿಸುತ್ತಿದೆ. ಇಂದು ഇരുಳಾಗುವುದು, ಇನ್ನೇನ ಮಾಡುವ? ನಿದ್ದೆಯಲ್ಲಿ ಮುಳುಗಲು ತಾವ ಕನಸಿನ ಮೊಸಳೆ ಹಿಡಿಯುವುದು, ಇನ್ನೆನಿತು ತೊಡಲಬೇಕು ಎಂದು ಚೇತನವೆಲ್ಲ ಭೀತಿಯಲ್ಲಿ ಕಲಕಿಯವನಿಗೆ ನನ್ನನ್ನು ಉದ್ಧರಿಸಬೇಕು. ಹೇಳು ಅಮ್ಮಾಜಿ, ನಿನ್ನ ದುಃಖವ ನಾನು ಕಾಣೆನೆ. ಹೇಳಮ್ಮ, ನೀ ಬಲ್ಲೆಯಂತೆ ನಿನ್ನಾತ್ಮ ಸನ್ಯಾಸವನ್ನು ಸ್ವೀಕರಿಸಿದನು ಎಂದು ನೀ ಹೋಗಿ ಆತನನ್ನು ನೋಡುವುದು ಸರಿಯಪ್ಪುದೇ? ಹೋಗಿ ಕೇಳುವೆನು. ಸನ್ಯಾಸಿಯಾದವನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರೋಧ. ಎಂದು ನಡೆಯಲಿ ನೀವೇ ಅಪ್ಪಣೆ ಮಾಡಿ ಅದರಂತೆ ನಡೆಯುವೆನು. ಕುವರನಿಗೆ ಹೇಳಿ ಕಳುಹಿಸುವ, ಅವನಿಷ್ಟವನ್ನು ತಿಳಿದು ಅದರಂತೆ ನಡೆಯುವ. ಆಗಬಹುದು. ಇನ್ನೇ ದೇವರ ಕಳುಹಿಸುವೆನು. ಯಾರಲ್ಲಿ? ಅಪ್ಪಣೆ ಆಗಲಿ ಮಹಾಪ್ರಭು. ತಾತ, ಅಣ್ಣನ ನೋಡೆ ಯಾರನ್ನೋ ಕಳುಹಿರಾ? ನಾ ಹೋಗಿ ಬರುವೆ, ನನ್ನನ್ನು ಕಳುಹಿ. ಅಣ್ಣಯ್ಯ, ಮೊದಲು ಬೇಯಿನ ಜನರು ಹೋಗಿ ಅವರಿಚ್ಛೆಯನ್ನು ತಿಳಿದು ಮರಳಲಿ. ಮತ್ತೆ ಹೋಗುವುದಂತೆ. ನಾವೀಗಲೇ ಹೋಗಬೇಕು. ನಿಮಗೇನು ಅಣ್ಣನನ್ನು ನೋಡಿದಿರಿ, ನೋಡಬೇಕೆಂದ ಆಸೆ ಅಷ್ಟು ಬಲವಾಗಿಲ್ಲ. ನಾನು ಅವರನ್ನು ನೋಡಿಲ್ಲ. ಇರಲಿ ಸುಮ್ಮನಿರಣ್ಣ. ಕನಸು ನಿಜವಾಯಿತು. ಕನಸಿನಲ್ಲಿ ಕಂಡ ಹುಲಿ ನಿಜದೊಳಗಿಗೆ ಬಂದು ಕೊರಳಿಂದ ಜೀವವನ್ನು ಎಂದು ಕೇಳುತ್ತಲಿರುವುದು. ಅಮ್ಮಾಜಿ, ನಾನು ಬರುವೆನೋ ಇಲ್ಲವೋ ಎಂದು ನಿಮಗೆ ಭಯದಾಗಿ ನನ್ನ ಜೊತೆಯಲ್ಲಿ ನಮ್ಮ ಅಂಬಿಕೆ ಕಳುವಮ್ಮ. ನಾವಿಬ್ಬರು ಹೋಗಿ ಅಣ್ಣನನ್ನು ಕರೆದವಮ್ಮ. ಒಪ್ಪಮ್ಮ. ಅಂಬಿಕೆ, ಮಹಾಪ್ರಭು. ಬಾಲನಾಡಿದ ಮಾತ ಕೇಳಿದೆಯಾ? ಏನೆಂಬೆ? ಕೇಳಿದೆ ಅಮ್ಮಾಜಿ. ಭಯಪಡ್ತಲ್ಲರು ತಾವಯ್ಯ ನಿಮ್ಮದೇನಿಟ್ಟು? ಅಮ್ಮಾಜಿ, ಏನೆಂಬೆ? ಅಂಬಿಕೆಯ ಜೊತೆಯಲ್ಲಿ ರಾಹುಲನ ಕಳುಹಿಸಲು ಧೈರ್ಯವಾಗಿರಬಹುದು. ಏನು ಹೇಳುವೆ? ನನಗೆ ಯಾವುದೂ ತೋಚಲಿದೆ. ನಿಮಗೆ ತೋರಿದರೆ ಕಳುಹಿರಿ. ಅಮ್ಮ, ಎಷ್ಟು ಒಳ್ಳೆಯವಳಮ್ಮ ನೀನು. ಅಂಬಿಕೆ, ನಡೆ ಹೋಗಿ ಅಣ್ಣನನ್ನು ಕರೆತರುವ. ತಾತ, ನಾನು ಹೋಗಿ ಬರಲೇ? ಅಮ್ಮಾಜಿ, ನಾನು ಹೋಗಿ ಬರಲೇನಮ್ಮ? ಆಹಾ, ಏನು ಉತ್ಸಾಹವಿದು. ಹೋಗಿ ಬಾ, ಹೋಗಿ ಬಾ. ಅಂಬಿಕೆ ಜೊತೆಯಲ್ಲಿರು, ನನ್ನ ಮರೆಯದಿರು. ನನ್ನಾಣೆ ಮರೆಯುತ್ತೇನೆ ತಾಯಿ. ಮರೆತರೂ ತಪ್ಪಲ್ಲ, ಅದು ನನ್ನ ವಿಧಿ ಎಂಬೆ.
ಬಾನಣ್ಣ